ಸರ್ ನೀವು ಇತ್ತೀಚೆಗೆ ನೋಡಿದ್ರೆ ಎನಿ ವೇದಿಕೆ ನೀವು ಕಾಣಿಸ್ತಾ ಇದ್ದೀರಾ, ನಿಮ್ನ ಮತ್ತೆ ಬ್ಯುಸಿಯಾಗಿ ನೋಡಕ್ ನಮಗೆ ಖುಷಿ ಆಗ್ತಿದೆ ಸರ್. ಕೇಡಿ ಮಾಡ್ತಿದ್ದೀರಾ ಈಗ ಈ ಸಿನಿಮಾ. ಸೊ ಧ್ರುವ ಅಂತ ಒಬ್ಬ ಆಕ್ಟರ್ ಒಂದ್ ಕಡೆ, ಇನ್ನೊಂದ್ ಕಡೆ ಕಿರೀಟಿ ಅಂತ ನ್ಯೂ ಕಮ. ಸೊ ಇವ್ರ ಜೊತೆ ವರ್ಕ್ ಮಾಡುವಾಗ ಜೊತೆಗೆ ಸುದೀಪ್ ಸರ್ ಜೊತೆ ಮಾಣಿಕ್ಯದಲ್ಲಿ ನೀವು ಮಾಡಿದ್ದು, ಹೆಬ್ಬುಲಿ ಮಾಡಿದ್ದು. ಸೊ ಒಂದು ಸೆಕೆಂಡ್ ಇನ್ನಿಂಗ್ಸ್ ಹೇಗೆ ಅನ್ಸ್ತಿದೆ ಸರ್ ವಾಪಸ್ ಬರ್ತಾ ಇರೋದು? ನಾನು ಯಾವಾಗಲೂ ಸಿನಿಮಾದಲ್ಲಿ ಬ್ಯುಸಿಯಾಗಿ ಇದ್ದೀನಿ, ಈಗೆಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ ಅಷ್ಟೇ. ಹೌದೌದು. KD also took 3 years. This also took 3 years. So it's lined up together now ಅಷ್ಟೇ. ಅದನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ನಾನು I am God ಅಂತ ಮಾಡ್ತಾ ಇದ್ದೀನಿ. ನಾನು I am God the Green ಅಂತ ಮಾಡ್ತಾನೆ ಇದ್ದೀನಿ. ನನಗೆ ಸೆಕೆಂಡ್ ಇನ್ನಿಂಗ್ಸ್ 3 ಇನ್ನಿಂಗ್ಸ್ ಎಲ್ಲ ಇಲ್ಲ, ನಂದು 1 ಇನ್ನಿಂಗ್ಸ್ ಇನ್ನು ಮುಗ್ದಿಲ್ಲ. ನಾನು 1 ಇನ್ನಿಂಗ್ಸ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ಇರುತ್ತೆ ಲೈಫ್ ಅಲ್ಲಿ. ವಿ ಟೇಕ್ ಸಮ್ ಸರ್ವೈವಲ್ ನಡೀತಾ ಇರುತ್ತೆ. ಅಂಡ್ ಐ ಲವ್ ಟು ಫೇಸ್ ಲೈಫ್. ಐ ಡೋಂಟ್ ವಾಂಟ್ ಎವ್ರಿ ಟೈಮ್ ಸಕ್ಸಸ್ ಆಲ್ಸೋ ಇನ್ ಮೈ ಲೈಫ್. ಐ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಲೈಫ್ ಅಂಡ್ ಐ ಎಂಜಾಯ್ ದಟ್ ಪ್ರೋಸೆಸ್. ದ ಡೇ ಯು ಆರ್ ಡೌನ್ ಅಲ್ಲ, and when you see up Allah, you start seeing the sky, you start seeing life better actually. It's life, you should see life in all levels andange. So I have enjoyed that process. Nanga process ishta nange. Not that I want to fall down or I want to go rise up alla enilla. I am enjoying every day of my life. So now the film I am doing, why I come in this andre, the previous film was little old get up alla madidde nanu. So people don't like to say that I am old first of all. So why disturb them? Surely we started telling, no, let me start getting back younger. Look also, let me get back younger. And we started getting younger. Now everybody thinks, I don't know. ಸರ್ ಈಗ ಫಸ್ಟ್ 6 months ನೋಡಿದ್ರೆ ಸ್ಯಾಂಡಲ್ವುಡ್ಗೆ ಅಷ್ಟು ಚೆನ್ನಾಗಿಲ್ಲ. ನೀವು ಕೂಡ ಮನೆ ವೇದಿಕೆಯಲ್ಲಿ ಹೇಳಿದ್ ನಿಜ, ಅದು ಸತ್ಯವಾದ ಮಾತು. ಜೂನಿಯರ್ ಅಂಡ್ ಎಕ್ಕ 2 ಸಿನಿಮಾಗಳು ಒಂದು ಪಾಸಿಟಿವ್ ವೈಬ್ ತರ್ತಾ ಇದೆ. ಮತ್ತೆ ಸ್ಯಾಂಡಲ್ವುಡ್ ನಲ್ಲಿ ಆ ಒಂದು ಚೇತರಿಕೆ ಕಾಣುತ್ತಾ ಅಂತ ಹೇಗೆ ಅನ್ಸುತ್ತೆ ಸೆಕೆಂಡ್ ಹಾಫ್? 2 ಸಿನಿಮಾ, ನನ್ಗೆ ಈ ಸಿನಿಮಾ ಬಗ್ಗೆ ಚೆನ್ನಾಗಿ ಗೊತ್ತು ನನಗೆ. It's a emotional melodrama idu, and it is a neatly well packed cinema. There can be no second choice. Channagilla annodike options illa ee cinemadalli. Family ella bandu ಕೂತು ನೋಡಿ ಆರಾಮಾಗಿ ಸಿನಿಮಾ ನೋಡಿ ಎಲ್ಲರೂ. ಓಕೆ. ಆಮೇಲೆ ಎಕ್ಸಾಗ್ರೇಟೆಡ್ ರಿಚ್ನೆಸ್ ಕೂಡ ಮಾಡ್ಕೊಂಡಿದ್ದಾರೆ. ಓಕೆ. ಹುಡುಗ ಡ್ಯಾನ್ಸ್ ಅವ್ರಿಗೆ ಫಸ್ಟ್ ಫಿಲ್ಮ್ ಆಗಿರೋದಕ್ಕೋಸ್ಕರ ಅವ್ರು ದೇ ಪುಟ್ ವೆರಿ ಗುಡ್ richness also on the screen. So screen will look very colorful, elegant ಆಗಿ ಕಾಣಿಸುತ್ತೆ, ಎಕ್ಸ್ಕ್ಲೂಸಿವ್ ಆಗಿ ಕಾಣಿಸುತ್ತೆ. ಎಮೋಷನಲ್ ಪ್ಯಾಕ್ ಚೆನ್ನಾಗಿ ತುಂಬಿಕೊಂಡಿದೆ. ಇಟ್ಸ್ ವೆಲ್ ಪ್ಯಾಕ್ಡ್. ಯು ಕಾಂಟ್ ಫೈಂಡ್ ಮಿಸ್ಟೇಕ್ಸ್ ಆನ್ ದ ಸ್ಕ್ರೀನ್. ಅಂದ್ರೆ ಇಲ್ಲೆಲ್ಲ ಹಿಂಗ್ ಸುತ್ತಬಿಟ್ಟಿದ್ದಾರೆ, ಪರವಾಗಿಲ್ಲ, ಓಕೆ. ಆ ವುಡಾಫೇ ಇಲ್ಲ ಈ ಸಿನಿಮಾದಲ್ಲಿ. ಇಲ್ಲ 3 ಶೋ ತಗೊಳ್ಳೋ ನೆಸೆಸಿಟಿ ಇರಲಿಲ್ಲ. ಎಕ್ಕ ನೋಡಿದಾಗ್ಲೂ ಅದೇ ಅನ್ಸೋದು. ಅವನ್ನ ಆ ಕಡೆಯಿಂದ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಪ್ರೊಡ್ಯೂಸರ್ಸ್ ಎಲ್ಲ ಸೇರ್ಕೊಂಡು, ಅಶ್ವಿನಿ ಮೇಡಮ್ ಅವರೆಲ್ಲ ಸೇರ್ಕೊಂಡು ಪ್ಯಾಕ್ ಮಾಡಿ ಇವನ್ನ ಮೇಲೆ ಎತ್ತಬೇಕು ಅಂತ ಅದೊಂದು ಪ್ಯಾಕೇಜ್ ನಡೆದಿದೆ ಅಲ್ಲಿ. ಸೊ 2 ಕಡೆ ಅದು ಕಮರ್ಷಿಯಲ್ ಜಾಸ್ತಿ ಕಾಣಿಸ್ತಾ ಇದೆ. ಅಲ್ಲಿ ಮದರ್ ಅಂಡ್ ಸನ್ ಕಾಣಿಸ್ತಾ ಇದೆ, ಇಲ್ಲಿ ಫಾದರ್ ಅಂಡ್ ಸನ್ ಕಾಣಿಸ್ತಾ ಇದೆ. ಐ ಥಿಂಕ್ ಬೋತ್ ಬಾಯ್ಸ್ ಆರ್ ಯಂಗ್ ಅಂಡ್ ಎನರ್ಜೆಟಿಕ್ ಅಂಡ್ ಬೋತ್ ಹ್ಯಾವ್ ಡನ್ ಎ ಗುಡ್ ಜಾಬ್. ಯುವ ಬಗ್ಗೆ ಜಾಸ್ತಿ ನಾನು ನೋಡಿಲ್ಲ. ವಾಟ್ ಎವರ್ ಐ ಸೀನ್ ಅ ಸ್ಕ್ರೀನ್, ಈ ಲುಕ್ಸ್ ಬೆಟರ್ ದನ್ ದಿ ಫಸ್ಟ್ ಫಿಲಿಮ್. ಈ ಹುಡುಗನಿಗೆ ಇದು ಫಸ್ಟ್ ಫಿಲಿಮ್. ಇವನ್ ಫಸ್ಟ್ ಫಿಲಿಮ್ ಆಲ್ರೆಡಿ is very good on the screen, and your first film compare more, I saw him better in the second project. ಜನಲಿ ಅವರೇ, ಈಗ ನಿಮ್ಮ ರೀಲ್ಸ್ ಗಳದ್ದು ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು ಆನ್ ರಿತೇಶ್ ಅಂಡ್ ಯುವರ್ ರೀಲ್ಸ್. ಯಾವತ್ತಾದ್ರೂ ಏನಾದ್ರೂ ಸ್ಟ್ರೆಸ್ ಇದ್ರೆ ಅದನ್ನ ನೋಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಫಸ್ಟ್ ರಿಯಾಕ್ಷನ್ ರಿತೇಶ್ ದೇಶ್ಮುಖ್ ಅವ್ರದ್ದು ಏನ್? ವಾಟ್ ವಾಸ್ ಹಿಸ್ ರಿಯಾಕ್ಷನ್ when he saw this trailer? Oh, he was like, what's going on? Like, because first time in my life I've like walked in like low angle, and it was इतना सीरियस क्यों हो, ये सब पूछा है? नहीं बिल्कुल नहीं. उनको अच्छा लगता है. He likes it if I'm doing newer roles. I think it's the time in my career to enjoy more and to enjoy all kinds of roles. So that's what I'm looking forward to. But especially with there were days I asked them, because they would say, don't smile, don't do that. I said, really, don't smile? They said, yeah, the film is for your smile. I said, okay, fine, chalo, let's go ahead. And but I'm very happy to have done this film, and like Ravi sir said, it is short. It's not short like a newcomer film. It's a beautifully short film. They have really put in a lot of effort, whether it's song, whether it's costumes, whether it's the technical crew. You have the best in the industry, so it's quite a spectacular film. Any face off between you and Ravi sir? Any scenes like that? You have to see the film. Ravi sir ಬಾಯ್ ಬಿಡ್ಸಿದ್ರೆ ಹೇಳ್ತಾರೆ, ನಿಮ್ಮನ್ನ ಬಾಯ್ ಬಿಡ್ಸಿದ್ರೆ ನೀವು ಹೇಳ್ತೀರಾ ಅಂತ? ಅಲ್ಲ, ಇದೆ ಲಿಂಕ್ಗಳು ಇದೆ ನೋಡೋದಕ್ಕೆ. ಅದು ಸಮ್ ಫನ್ ಯು ಶುಡ್ ವಾಚ್ ಆನ್ ದ ಸ್ಕ್ರೀನ್. ಲೆಫ್ಟ್ ಆನ್ ದ ಸ್ಕ್ರೀನ್. ಫಸ್ಟ್ ಡೇ ಗೊತ್ತಾಗ್ಬಿಡುತ್ತೆ ಜನಕ್ಕೆ, ಅಂಡರ್ಸ್ಟ್ಯಾಂಡ್.